ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಬೆಂಬಲ ಬೆಲೆಯಲ್ಲಿ ಹೆಸರು ಮಾರಾಟ ಮಾಡಲು ಅಡ್ಡಿಯಾದ ಅಂಗವೈಕಲ್ಯ. ಹೌದು, ಗದಗ ಜಿಲ್ಲೆ ಗೊಜನೂರು ಗ್ರಾಮದ ಮಲ್ಲೇಶಪ್ಪ ಸೊರಟೂರ ಅವರು ಅಂಗವೈಕಲ್ಯದಿಂದ ಬಳಲುತ್ತಿದ್ದು, ಅವರು 5 ಎಕರೆಯಲ್ಲಿ ಹೆಸರು ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಹೆಸರು ಮಾರಾಟ ಮಾಡಲು ಅವರಿಂದ ಸಾಧ್ಯವಾಗುತ್ತಿಲ್ಲ. ಕಾರಣ ಇದಕ್ಕೆ ಅವರ ಅಂಗವೈಕಲ್ಯವೇ ಕಾರಣವಾಗಿದೆ. ಏಕೆಂದರೆ ಬೆಂಬಲ ಬೆಲೆಯಲ್ಲಿ ಹೆಸರು ಮಾರಾಟ ಮಾಡಬೇಕಾದರೆ ರೈತನ ಒಂದು ಹೆಬ್ಬೆಟ್ಟಿನ ಗುರುತು ಬೇಕು. ಆದರೆ ಸೊರಟೂರ್ ಅವರಿಗೆ ಖರೀದಿ ಕೇಂದ್ರಕ್ಕೆ ಬಂದು ಹೆಬ್ಬೆಟ್ಟು ಗುರುತು ಕೊಡಲು ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ಅವರಿಗೆ ಬೆಂಬಲ ಬೆಲೆ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಕಾರಣ ತಾಲೂಕು ಆಡಳಿತ ಇತ್ತ ಗಮನ ಹರಿಸಿ ರೈತರಿಗೆ ಬೆಂಬಲ ಬೆಲೆ ಸಿಗುವಂತೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಎಂದು ಗೊಜನೂರು ಗ್ರಾಮದ ರೈತ ಚೆನ್ನಪ್ಪ ಷಣ್ಮುಖಿ ಒತ್ತಾಯಿಸಿದ್ದಾರೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈ ರೈತನು ತನ್ನ ಜಮೀನಿನಲ್ಲಿ ಸುಮಾರು ಒಂದು 5 ಎಕರೆ ಜಮೀನಿನಲ್ಲಿ ಹೆಸರು ಬೆಳೆಗಳನ್ನು ಬೆಳೆದಿದ್ದಾನೆ. ಇವನಿಗೆ ನಡಿಲಿಕ್ಕೆ ಬರುವುದಿಲ್ಲ. ಹೀಗಾದಾಗ ಅವನು ಒಂದು ಕೃಷಿ ಬೆಂಬಲ ಬೆಲೆ ಯೋಜನೆಯಲ್ಲಿ MSP ದರದಲ್ಲಿ ಅವನು ಮಾರಾಟ ಮಾಡಲು ಪ್ರಯತ್ನಿಸಿದ್ದಾನೆ. ಆದರೆ ಇವತ್ತಿನ ಒಂದು ರೈತನ ಒಂದು ಹೆಬ್ಬಾಳು ಗುರುತನ್ನು ಒಂದು ಟಂಪ್ ಮುಖಾಂತರ ಕೊಡುವ ಒಂದು ನೀತಿ ಆಗಿದ್ದರಿಂದ ಈ ರೈತ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ಈ ರೈತ MSPದಲ್ಲಿ ವಂಚಿತ ಆಗುತ್ತಾನೆ. ಇವು ಪರ್ಯಾಯ ವ್ಯವಸ್ಥೆಯಾಗಿ ಇಂಥ ರೈತರಿಗೆ ಏನು ಮಾಡಲು ನೀವು ಕೃಷಿ ಇಲಾಖೆಯವರು ಮತ್ತು ಈ ಸಂಬಂಧಪಟ್ಟಂಥ ಇಲಾಖೆಗಳು ಈ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಬೇಗನೆ ಮಾಡಿಕೊಡ್ಬೇಕು. ಅವನ ಹೆಸರನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಅವಿಗೆ ಸ್ವಲ್ಪ ಈ ಒಂದು MSP ದರದಲ್ಲಿ ಅವ್ರಿಗೆ ಒಂದು ಆದಂಥದ್ದನ್ನು ಮಾಡಬೇಕು. ಯಾಕಂದ್ರೆ ಅವು ನಡೆಯೋಕ್ಕಾಗೋದಿಲ್ಲ. ಅವನದ್ದು ಇಷ್ಟ, ಅವನ ಜೀವನ ಹಿಂಗೈತಿ. ಮತ್ತು ಅವ ಈಗ ಸದ್ಯ ಬೆಳೆದು ಮನೆಯಾಗ ಇಟ್ಕೊಳ್ಳೋಣ. ಬೇಗನೆ ಅವಾಗ ಏನಾದರೂ ಒಂದು ದಾರಿ ತೋರಿಸ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ.